ನಿನ್ನೆ ಒಂದು ಫೇಸ್ಬುಕ್ಕಲ್ಲಿ ಪೋಸ್ಟ್ ಹಾಕಿದ್ರಿ ನೀವು, ಸಿದ್ದರಾಮಯ್ಯ ಸರ್ ಇದು ಮಾಡಿಬಿಟ್ಟು ಕರ್ನಾಟಕ ಸರ್ಕಾರ ಇಂಥ ಮೂವಿಗಳಿಗೆ ಸಪೋರ್ಟ್ ಮಾಡ್ತಿಲ್ಲ, ಅಂತಾರಾಷ್ಟ್ರೀಯ ಮೂವಿಗಳಲ್ಲಿ ಈ ಥರ ಚೂಸ್ ಮಾಡ್ಕೊಂಡಿದ್ದಾರೆ ಅಂತ. ಏನು ಸಬ್ಸಿಡಿ ಅನ್ನೋದೇನು ಕೊಡ್ತಾ ಇದ್ದೀರೋ ಅದನ್ನ ಜಾತ್ರೆ ಮಾಡಬೇಡಿ ಅಂತ. ಸೊ ಒಳ್ಳೆ ಮೂವಿಗೆ ಇಲ್ಲಿ ಅವಕಾಶ ಕೊಡ್ತಿಲ್ಲ ಅಂತ ಹೇಳಿಕ್ಕೆ ಏನಾದ್ರು ಇಷ್ಟಪಡ್ತೀರಾ ನೀವು? ನೀವು ಹೇಳ್ತಾ ಇರುವಷ್ಟು ಕಳಪೆಯಾಗಿ ಕನ್ನಡ ಸಿನಿಮಾ ಇಲ್ಲ. ಹೌದು, ನಿಜವಾಗ್ಲೂ. ನೀವು ಹೇಳಿದ್ರಿ ಎಲ್ರು ಇಲ್ಲ, ಯಾರು ಬರ್ತಿಲ್ಲ, ಇಲ್ಲ ನಾವು ಒಬ್ಬರೇ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ. ನೀವು ಸ್ಟೆಪ್ ತಗೊಂಡು ಈ ಒಂದು ಕಂಟೆಂಟ್ ಹೇಳ್ಬೋದಲ್ಲ, ನೀವೆಲ್ಲ ವರ್ಲ್ಡ್ ವೈಡ್ ರಿಲೀಸ್ ಮಾಡ್ತಿದ್ದೀರಾ, ಪ್ಯಾನ್ ಇಂಡಿಯಾ ರಿಲೀಸ್ ಮಾಡ್ತಿದ್ದೀರಾ, ಪ್ರಮೋಷನ್ ಮುಖಾಂತರ ಹೋಗ್ತಿದ್ದೀರಾ, ನಿಮ್ಮ ಮೂವಿಗಳು ಪ್ರಮೋಷನ್ ಇಲ್ಲದೆ ಹಲವಾರು ದೇಶಕ್ಕೆ ರೀಚ್ ಆಗ್ತದೆ, ಅದು ಕನ್ನಡದ ಲ್ಯಾಂಗ್ವೇಜ್. ಎಲ್ಲ ಇದು ಕನ್ನಡ ಸಿನಿಮಾಗೆ ಬಾಗಿಲಾಕ್ ಮಾಡಿದ್ದಾರೆ. ಸರ್, ಈ ತರ ಮೂವಿಗಳಿಗೆ ಗೌರ್ಮೆಂಟ್ ಸಪೋರ್ಟ್ ಬೇಕಾಗತ್ತೆ. ಸೊ ಯಾವ ರೀತಿ ಗೌರ್ಮೆಂಟ್ ಸಪೋರ್ಟ್ ಮಾಡ್ಬೋದು ನಿಮಗೆ? ನೆಕ್ಸ್ಟ್ ವಾರ್ತಾ ಇಲಾಖೆಗೆ ನಾವು ಹೋಗಿ ಅಪ್ಲಿಕೇಶನ್ ಕೊಡ್ಬೇಕಾ, ಇಲ್ಲ ಅಕಾಡೆಮಿಗೆ ಹೋಗಿ ಅಪ್ಲಿಕೇಶನ್ ಕೊಡ್ಬೇಕಾ, ಇಲ್ಲ ಸಿದ್ದರಾಮಯ್ಯ ಅವ್ರಿಗೆ ಕೊಡ್ಬೇಕಾ, ಯಾರಿಗೆ ಏನು ಮಾಡಬೇಕು ಅಂತಾನೆ ಗೊತ್ತಿಲ್ಲ ನನಗೆ. ಸೊ ಇಲ್ಲಿನ ಜನರು ಇವಾಗ ಕಂಟೆಂಟ್ ನ ಮರಿತಿದ್ದಾರೆ ಅನ್ಸುತ್ತೆ, ಎಲ್ಲೋ ಕಮರ್ಷಿಯಲ್ಗೆ ಜನ ಮುಗ್ಗಿ ಬೀಳ್ತಿದ್ದಾರೆ ಅಂತ ಅನ್ಸುತ್ತೆ. ಈಗ ಹೌದು, ನಮ್ಮ ಇಂಡಸ್ಟ್ರಿಯಲ್ಲಿ ಸಿನಿಮಾಗಳು ಹಿಟ್ ಆಗ್ತಾ ಇಲ್ಲ. ಪೆದ್ರೋ ಅನ್ನೋ ನಿಮ್ದು ಫಸ್ಟ್ ಸಿನಿಮಾ ಬೂಸನ್ ಇಂಟರ್ನ್ಯಾಷನಲ್, ಅದು ಚಿತ್ರೋತ್ಸವ ಆಗಿತ್ತು. ಕಮಲ್ ಹಾಸನ್ ಅದನ್ನ ನೋಡಿ ಅದ್ರ ಬಗ್ಗೆ ಒಂದು ಲೆಟರ್ ಬರೆದ್ರು. ಅಲ್ಲ, ಮತ್ತೆ ಎಲ್ಲರೂ ನಮ್ಮ ಕನ್ನಡ ಭಾಷೆ, ನಮ್ಮ ಕನ್ನಡ ಮೂವಿನ ಬೆಳೆಸಬೇಕು, ಕನ್ನಡ ಭಾಷೆ ಮಾತಾಡಬೇಕು ಅನ್ನೋ ಎಲ್ಲಾ ಕಡೆ ಕನ್ನಡ 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 ಅಂತ ಹೇಳ್ತಾರೆ. ಅಂಡ್ ಅವ್ರು ನೆಕ್ಸ್ಟ್ ವಾಗ ಚಪಾಡಿ ಅಂತ ಸಿನಿಮಾ ಮಾಡಿದ್ದಾರೆ. ಅದನ್ನು ನಾನು ಆಕ್ಚುಲಿ ಫಸ್ಟ್ ಕಟ್ ನೋಡಿದೆ. ಅದ್ಭುತವಾಗಿರೋ ಫಿಲ್ಮ್. ಬಟ್ ಏನಂತಂದ್ರೆ, ಹೌದಾ ಸೆಲೆಕ್ಟ್ ಆಗಿದೆ ಒಳ್ಳೇದಾಗಲಿ ಅಂತ ಹೇಳೋದಕ್ಕೆ ಆಗದೆ ಇದ್ದವರು ಇಷ್ಟನ್ನೆಲ್ಲ ಮಾಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಈಗ ಈ ಬಾಂಬ್ 300 ಕೋಟಿ ಹಾಕಿ ಬಾಂಬ್ ಆಗಿರೋ ಸಿನಿಮಾಗಳಿದೆಯಲ್ಲ, ಅದು KGF ಗಿಂತ ದೊಡ್ಡ ಸಿನಿಮಾನ ಚಿಕ್ಕ ಸಿನಿಮಾನ?